ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ಇವತ್ತು ಬಳ್ಳಾರಿ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಶಾಖೆಯಿಂದ ನಾವು ಇವತ್ತು ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ. ಮುಖ್ಯ ಉದ್ದೇಶ ಇಷ್ಟೇ, ರೈತರ ಪಾಣಿಗಳಲ್ಲಿ ವಕ್ಫ್ ಮಂಡಳಿ ಅಂತೇಳಿ ಏನು ಬರ್ತಾ ಇದೆಯೋ ಕಾಲಮ್ 11ನಲ್ಲಿ ಅದನ್ನು ನಾವು ತೀವ್ರವಾಗಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಯಾಕೆ ಅಂತಂದರೆ ರೈತರು ಎಷ್ಟೋ ತರತರಾಂತರದಿಂದ ತಂದೆ ತಾಯಿ ಮತ್ತು ಅವರು ತಾತ ಮುತ್ತಾತರ ಅವರದಿಂದ ಕೂಡ ಅವರು ಉಳುಮೆ ಮಾಡ್ತಾಯಿದ್ದಾರೆ. ಆ ಉಳುಮೆನ ಇವರು ಕಸ್ಕೊಳ್ಳಲಿಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ವಕ್ಫ್ ಮಂಡಳಿ. ಹಂಗಾಗಿ ಇವರು ಜಮೀರ್ ಅಹ್ಮದ್ ಏನಿದಾನೋ ಇಂಥ ದುರ್ದೈವ ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇಂಥವ್ರನ್ನ ಮಂತ್ರಿಗಳು ಮಾಡಿ ಇವರ ದುರಾಶೆಗೆ ಒಂದು ಲಿಮಿಟೇ ಇಲ್ದಂಗೆ ಆಗಿದೆ. ವಕ್ಫ್ ಮಂಡಳಿಯನ್ನು ಅಡ್ಡ ಇಟ್ಕೊಂಡು ಟೋಟಲ್ ಎಲ್ಲ ಭೂಮಿಯನ್ನು ಕಬಳಿಸ್ಕೋಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ಇವತ್ತು ನಾವು ರೈತರ ಪರವಾಗಿ ನಾವು ಇವತ್ತು ಒಂದು ಆಂದೋಲನ ಹಮ್ಮಿಕೊಂಡಿದ್ದೀವಿ. ಇದನ್ನು ಸಂಪೂರ್ಣವಾಗಿ ವಕ್ಫ್ ಮಂಡಳಿ ರದ್ದಾಗಬೇಕು. ವಕ್ಫ್ ಪೂರ್ತಿ ಆಸ್ತಿಗಳನ್ನು ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ಒಟ್ಟು ಮುಟ್ಟುಗೋಲು ಹಾಕ್ಕೊಂಡು ಅವ್ರಿಗೆ ಏನು ಆಸ್ತಿಗಳ ವಿವರಗಳು ತೋರಿಸ್ಬೇಕು. ಅವ್ರಿಗೆ ಹೆಂಗೆ ಬಂದಿದೆ ಅಂತೇಳಿ ತೋರಿಸಿದ್ರೆ ಮಾತ್ರ ಅವ್ರಿಗೆ ಕೊಡಬೇಕು. ತೋರಿಸಲಿಲ್ಲ ಅಂತಂದರೆ ಕಂಪ್ಲೀಟು ಸರ್ಕಾರವನ್ನು ಅದು ಮುಟ್ಟುಗೋಲು ಹಾಕೋಬೇಕು ಅಂತೇಳಿ ಒಂದು ತೀವ್ರವಾದಂಥ ಆಂದೋಲನವನ್ನು ನಾವು ಇವತ್ತು ಬೆಳಿಗ್ಗೆ 10:30ಯಿಂದ 4:30ವರೆಗೆ ಕೂಡ ನಾವು ಇಲ್ಲೇ ಕುಂತು ಜಿಲ್ಲಾಧಿಕಾರಿಗಳಿಗೆ ಮೆಮೊರಾಂಡಮ್ ಕೊಡೋದಿದೆ. ನೋಡಿ, ಅದನ್ನು ನಾನು ಆ್ಯಕ್ಚುಲಿ ಆ ರೋಡ್ಡು ಅಂದರೆ ಲಾರಿಗಳು ಹೋಗಲಿಕ್ಕೆ ಅನುಕೂಲ ಆಗಲ್ಲ ಅಂಥೇಳಿ ರೈಸ್ ಮಿಲ್ ಅವರೆಲ್ಲ ಹೇಳ್ತಾ ಇದ್ದರೆ ನಾನೇನು ಹೇಳೀನಿ, ಕಂಪ್ಲೀಟು ಬೇರೆ ಕಡೆ ಒಂದು ಬ್ರಿಡ್ಜ್ ಹಾಕ್ಸ್ಕೊಟ್ಟಿನಿ ಅವ್ರಿಗೆ. 3 ಕೋಟಿ ಖರ್ಚು ಮಾಡಿ ಬ್ರಿಡ್ಜ್ಗಳು ಕಟ್ಸ್ಕೊಟ್ಟಿನಿ. ಆ ಕಡೆಯಿಂದ ಅವ್ರು ರೈಸ್ ಮಿಲ್ ಅವರು ಬರ್ತಾಯಿದ್ವು. ಇದನ್ನು ತೆಗೆಯೋ ಅವಶ್ಯಕತೆ ಇದ್ದಿಲ್ಲ ಮನೆಗಳು. ಅಂದರೆ ಇವರು ಬಡವ್ರನ್ನ ಕೂಡ ಅವರು ಮನೆಗಳಲ್ಲಿ ಇರಬಾರ್ದು ಅಂಥೇಳಿ ಅವ್ರನ್ನ ಮನೆ ಏನಾರು ಮಾಡಬೇಕು ಅಂತೇಳಿ ಅದನ್ನು ಡೆಮಾನ್ಸ್ಟ್ರೇಷನ್ ಮಾಡಿದ್ದಾರೆ. ಇಲ್ಲ ಅಂದರೆ ಸರ್ಕಾರ ಕೊಟ್ಟಿದ್ದು ನಕಲಿ ಪಟ್ಟಗಳಂತಂದರೆ ಇನ್ನು ಏನು ಅರ್ಥ? ಅದಕ್ಕೆ ಪಟ್ಟಗಳು ಎಲ್ಲರಿಗೂ ಕೊಡಬೇಕು ಅಂತ ಆಸ್ತಿ ಗೌರ್ಮೆಂಟು ಆಸ್ತಿಗಳಲ್ಲಿ ಎಲ್ಲೆಲ್ಲಿ ಹಾಕ್ಕೊಂಡಿದ್ದಾರೋ ಅವರಿಗೆ ಪಟ್ಟಗಳು ಕೊಟ್ಟು ಅಮೌಂಟ್ ಅವ್ರ ಹತ್ರ ಸ್ವಲ್ಪ ತೊಗೊಂಡು ರಿಜಿಸ್ಟ್ರೇಷನ್ ಮಾಡಿಕೊಡ್ಬೇಕು ಅಂತ ಆಗಿದೆ. ಅದನ್ನು ನಾವು ಮಾಡಿದ್ದೀವಿ ಆಗಲಿ, ಬೇರೆ ಏನು ನಾವು ಮಾಡಿಲ್ಲ. ಇಲ್ಲ ನಾವು ನೋಡಿ ಒಂದೇ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಜಾಗದಲ್ಲಿ ಯಾರ್ಯಾರು ಜಾಗ ಗುಡಿಸಲುಗಳು ಮನೆಗಳು ಕಟ್ಕೊಂಡಿದ್ದಾರೋ ಅವರಿಗೆ ಪಟ್ಟಗಳು ಕೊಡಬೇಕು ಅಂತೇಳಿ ಆರ್ಡ್ರ್ ಬಂದಿದೆ. ಅದ್ರ ಪ್ರಕಾರನೇ ಕೊಟ್ಟಿವಿ. ಇಲ್ಲಿ ಮಧ್ಯವರ್ತಿಗಳು ಯಾರೂ ಇಲ್ಲ, ಸ್ಲಮ್ ಬೋರ್ಡ್ನವರೇ ಮಾಡಿದ್ದಿದ್ದು. ಹಂಗಾಗಿ ಅದರಲ್ಲಿ ಏನು ತೊಂದರೆ. ನಾನು ಆಲ್ಮೋಸ್ಟ್ 14,500 ಮೇಲೆ ಕೊಟ್ಟಿದ್ದೀನಿ ಪಟ್ಟಗಳು. ರಾಜಕೀಯ ಮಾಡಬೇಕು ಅಂತೇಳಿ ಮಾಡಬೇಕಂದ್ರೆ ಮಾಡಲಿ, ನಾವು ತೊಂದರೆ ಇಲ್ಲ. ಬಟ್ ನಾವು ಬಡವರ ಒಂದು ಸೇಫ್ಟಿ ಸಲುವಾಗಿ ಸೋಮಣ್ಣ ಮಿನಿಸ್ಟರ್ ಇದ್ದಾಗ, ಬಸವರಾಜ ಬೊಮ್ಮಾಯಣ್ಣ CM ಇದ್ದಾಗ ಈ ಪಟ್ಟಗಳನ್ನ ನಾವು ವಿತರಣೆ ಮಾಡಿದ್ವಿ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ಇವತ್ತು ಬಳ್ಳಾರಿ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಶಾಖೆಯಿಂದ ನಾವು ಇವತ್ತು ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ. ಮುಖ್ಯ ಉದ್ದೇಶ ಇಷ್ಟೇ, ರೈತರ ಪಾಣಿಗಳಲ್ಲಿ ವಕ್ಫ್ ಮಂಡಳಿ ಅಂತೇಳಿ ಏನು ಬರ್ತಾ ಇದೆಯೋ ಕಾಲಮ್ 11ನಲ್ಲಿ ಅದನ್ನು ನಾವು ತೀವ್ರವಾಗಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಯಾಕೆ ಅಂತಂದರೆ ರೈತರು ಎಷ್ಟೋ ತರತರಾಂತರದಿಂದ ತಂದೆ ತಾಯಿ ಮತ್ತು ಅವರು ತಾತ ಮುತ್ತಾತರ ಅವರದಿಂದ ಕೂಡ ಅವರು ಉಳುಮೆ ಮಾಡ್ತಾಯಿದ್ದಾರೆ. ಆ ಉಳುಮೆನ ಇವರು ಕಸ್ಕೊಳ್ಳಲಿಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ವಕ್ಫ್ ಮಂಡಳಿ. ಹಂಗಾಗಿ ಇವರು ಜಮೀರ್ ಅಹ್ಮದ್ ಏನಿದಾನೋ ಇಂಥ ದುರ್ದೈವ ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇಂಥವ್ರನ್ನ ಮಂತ್ರಿಗಳು ಮಾಡಿ ಇವರ ದುರಾಶೆಗೆ ಒಂದು ಲಿಮಿಟೇ ಇಲ್ದಂಗೆ ಆಗಿದೆ. ವಕ್ಫ್ ಮಂಡಳಿಯನ್ನು ಅಡ್ಡ ಇಟ್ಕೊಂಡು ಟೋಟಲ್ ಎಲ್ಲ ಭೂಮಿಯನ್ನು ಕಬಳಿಸ್ಕೋಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ಇವತ್ತು ನಾವು ರೈತರ ಪರವಾಗಿ ನಾವು ಇವತ್ತು ಒಂದು ಆಂದೋಲನ ಹಮ್ಮಿಕೊಂಡಿದ್ದೀವಿ. ಇದನ್ನು ಸಂಪೂರ್ಣವಾಗಿ ವಕ್ಫ್ ಮಂಡಳಿ ರದ್ದಾಗಬೇಕು. ವಕ್ಫ್ ಪೂರ್ತಿ ಆಸ್ತಿಗಳನ್ನು ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ಒಟ್ಟು ಮುಟ್ಟುಗೋಲು ಹಾಕ್ಕೊಂಡು ಅವ್ರಿಗೆ ಏನು ಆಸ್ತಿಗಳ ವಿವರಗಳು ತೋರಿಸ್ಬೇಕು. ಅವ್ರಿಗೆ ಹೆಂಗೆ ಬಂದಿದೆ ಅಂತೇಳಿ ತೋರಿಸಿದ್ರೆ ಮಾತ್ರ ಅವ್ರಿಗೆ ಕೊಡಬೇಕು. ತೋರಿಸಲಿಲ್ಲ ಅಂತಂದರೆ ಕಂಪ್ಲೀಟು ಸರ್ಕಾರವನ್ನು ಅದು ಮುಟ್ಟುಗೋಲು ಹಾಕೋಬೇಕು ಅಂತೇಳಿ ಒಂದು ತೀವ್ರವಾದಂಥ ಆಂದೋಲನವನ್ನು ನಾವು ಇವತ್ತು ಬೆಳಿಗ್ಗೆ 10:30ಯಿಂದ 4:30ವರೆಗೆ ಕೂಡ ನಾವು ಇಲ್ಲೇ ಕುಂತು ಜಿಲ್ಲಾಧಿಕಾರಿಗಳಿಗೆ ಮೆಮೊರಾಂಡಮ್ ಕೊಡೋದಿದೆ. ನೋಡಿ, ಅದನ್ನು ನಾನು ಆ್ಯಕ್ಚುಲಿ
ಆ ರೋಡ್ಡು ಅಂದರೆ ಲಾರಿಗಳು ಹೋಗ್ಲಿಕ್ಕೆ ಅನುಕೂಲ ಆಗಲ್ಲ ಅಂಥೇಳಿ ರೈಸ್ ಮಿಲ್ನವರೆಲ್ಲ ಹೇಳ್ತಾ ಇದ್ದರೆ ನಾನೇನು ಹೇಳಿನಿ, ಕಂಪ್ಲೀಟು ಬೇರೆ ಕಡೆ ಒಂದು ಬ್ರಿಡ್ಜ್ ಹಾಕ್ಸ್ಕೊಟ್ಟಿನಿ ಅವ್ರಿಗೆ. ಮೂರು ಕೋಟಿ ಖರ್ಚು ಮಾಡಿ ಬ್ರಿಡ್ಜ್ಗಳು ಕಟ್ಸ್ಕೊಟ್ಟಿನಿ. ಆ ಕಡೆಯಿಂದ ಅವ್ರು ರೈಸ್ ಮಿಲ್ನವರು ಬರ್ತಾಯಿದ್ವು. ಇದನ್ನು ತೆಗೆಯೋ ಅವಶ್ಯಕತೆ ಇದ್ದಿಲ್ಲ ಮನೆಗಳು. ಅಂದರೆ ಇವರು ಬಡವ್ರನ್ನ ಕೂಡ ಅವರು ಮನೆಗಳಲ್ಲಿ ಇರಬಾರ್ದು ಅಂಥೇಳಿ ಅವ್ರನ್ನ ಮನೆಯೇನರು ಮಾಡಬೇಕು ಅಂಥೇಳಿ ಅದನ್ನು ಡೆಮಾನ್ಸ್ಟ್ರೇಷನ್ ಮಾಡಿದ್ದಾರೆ. ಇಲ್ಲ ಅಂದರೆ ಸರ್ಕಾರ ಕೊಟ್ಟಿದ್ದು ನಕಲಿ ಪಟ್ಟಗಳಂತಂದರೆ ಇನ್ನು ಏನು ಅರ್ಥ ಅದಕ್ಕೆ? ಪಟ್ಟಗಳು ಎಲ್ಲರಿಗೂ ಕೊಡಬೇಕು ಅಂತ ಆಸ್ತಿ ಗೌರ್ಮೆಂಟು ಆಸ್ತಿಗಳಲ್ಲಿ ಎಲ್ಲೆಲ್ಲಿ ಹಾಕ್ಕೊಂಡಿದ್ದಾರೋ ಅವರಿಗೆ ಪಟ್ಟಗಳು ಕೊಟ್ಟು ಅಮೌಂಟ್ ಅವ್ರ ಹತ್ರ ಸ್ವಲ್ಪ ತೊಗೊಂಡು ರಿಜಿಸ್ಟ್ರೇಷನ್ ಮಾಡಿಕೊಡ್ಬೇಕು ಅಂತ ಆಗಿದೆ. ಅದನ್ನು ನಾವು ಮಾಡಿದ್ದೀವಿ ಆಗಲಿ, ಬೇರೆ ಏನು ನಾವು ಮಾಡಿಲ್ಲ. ಇಲ್ಲ ನಾವು ನೋಡಿ ಒಂದೇ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಜಾಗದಲ್ಲಿ ಯಾರ್ಯಾರು ಜಾಗ ಗುಡಿಸಲುಗಳು ಮನೆಗಳು ಕಟ್ಕೊಂಡಿದ್ದಾರೋ ಅವರಿಗೆ ಪಟ್ಟಗಳು ಕೊಡಬೇಕು ಅಂತೇಳಿ ಆರ್ಡ್ರ್ ಬಂದಿದೆ. ಅದ್ರ ಪ್ರಕಾರನೇ ಕೊಟ್ಟಿವಿ. ಇಲ್ಲಿ ಮಧ್ಯವರ್ತಿಗಳು ಯಾರೂ ಇಲ್ಲ, ಸ್ಲಮ್ ಬೋರ್ಡ್ನವರೇ ಮಾಡಿದ್ದಿದ್ದು. ಹಂಗಾಗಿ ಅದರಲ್ಲಿ ತೊಂದರೆ. ನಾನು ಆಲ್ಮೋಸ್ಟ್ 14,500 ಮೇಲೆ ಕೊಟ್ಟಿದ್ದೀನಿ ಪಟ್ಟಗಳು. ರಾಜಕೀಯ ಮಾಡಬೇಕು ಅಂತೇಳಿ ಮಾಡಬೇಕಂದ್ರೆ ಮಾಡಲಿ, ನಾವು ತೊಂದರೆ ಇಲ್ಲ. ಬಟ್ ನಾವು ಬಡವರ ಒಂದು ಸೇಫ್ಟಿ ಸಲುವಾಗಿ ಸೋಮಣ್ಣ ಮಿನಿಸ್ಟರ್ ಇದ್ದಾಗ, ಬಸವರಾಜ ಬೊಮ್ಮಾಯಣ್ಣ CM ಇದ್ದಾಗ ಈ ಪಟ್ಟಗಳನ್ನ ನಾವು ವಿತರಣೆ ಮಾಡಿದ್ವಿ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ಇವತ್ತು ಬಳ್ಳಾರಿ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಶಾಖೆಯಿಂದ ನಾವು ಇವತ್ತು ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ. ಮುಖ್ಯ ಉದ್ದೇಶ ಇಷ್ಟೇ, ರೈತರ ಪಾಣಿಗಳಲ್ಲಿ ವಕ್ಫ್ ಮಂಡಳಿ ಅಂತೇಳಿ ಏನು ಬರ್ತಾ ಇದೆಯೋ ಕಾಲಮ್ 11ನಲ್ಲಿ ಅದನ್ನು ನಾವು ತೀವ್ರವಾಗಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಯಾಕೆ ಅಂತಂದರೆ ರೈತರು ಎಷ್ಟೋ ತರತರಾಂತರದಿಂದ ತಂದೆ ತಾಯಿ ಮತ್ತು ಅವರು ತಾತ ಮುತ್ತಾತರಿಗೆ ಅವರದಿಂದ ಕೂಡ ಅವರು ಉಳುಮೆ ಮಾಡ್ತಾಯಿದ್ದಾರೆ. ಆ ಉಳುಮೆನ ಇವರು ಕಸ್ಕೊಳ್ಳಲಿಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ವಕ್ಫ್ ಮಂಡಳಿ. ಹಂಗಾಗಿ ಇವರು ಜಮೀರ್ ಅಹ್ಮದ್ ಏನಿದಾನೋ, ಇಂಥ ದುರ್ದೈವ ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇಂಥವ್ರನ್ನ ಮಂತ್ರಿಗಳು ಮಾಡಿ ಇವರ ದುರಾಶೆಗೆ ಒಂದು ಲಿಮಿಟೇ ಇಲ್ದಂಗೆ ಆಗಿದೆ. ವಕ್ಫ್ ಮಂಡಳಿಯನ್ನು ಅಡ್ಡ ಇಟ್ಕೊಂಡು ಟೋಟಲ್ ಎಲ್ಲ ಭೂಮಿಯನ್ನು ಕಬಳಿಸ್ಕೋಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ಇವತ್ತು ನಾವು ರೈತರ ಪರವಾಗಿ ನಾವು ಇವತ್ತು ಒಂದು ಆಂದೋಲನ ಹಮ್ಮಿಕೊಂಡಿದ್ದೀವಿ. ಇದನ್ನು ಸಂಪೂರ್ಣವಾಗಿ ವಕ್ಫ್ ಮಂಡಳಿ ರದ್ದಾಗಬೇಕು. ವಕ್ಫ್ ಪೂರ್ತಿ ಆಸ್ತಿಗಳನ್ನು ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ ಒಟ್ಟು ಬುಟ್ಟುಗೋಲು ಹಾಕ್ಕೊಂಡು ಅವ್ರಿಗೆ ಏನು ಆಸ್ತಿಗಳ ವಿವರಗಳು ತೋರಿಸ್ಬೇಕು. ಅವ್ರಿಗೆ ಹೆಂಗೆ ಬಂದಿದೆ ಅಂತೇಳಿ ತೋರಿಸಿದ್ರೆ ಮಾತ್ರ ಅವ್ರಿಗೆ ಕೊಡಬೇಕು. ತೋರಿಸಲಿಲ್ಲ ಅಂತಂದರೆ ಕಂಪ್ಲೀಟು ಸರ್ಕಾರವನ್ನು ಅದು ಬುಟ್ಟುಗೋಲು ಹಾಕೋಬೇಕು ಅಂತೇಳಿ ಒಂದು ತೀವ್ರವಾದಂಥ ಆಂದೋಲನವನ್ನು ನಾವು ಇವತ್ತು ಬೆಳಿಗ್ಗೆ 10:30 4:30 ಕೂಡ ನಾವು ಇಲ್ಲೇ ಕುಂತು ಜಿಲ್ಲಾಧಿಕಾರಿಗಳಿಗೆ ಮೆಮೊರಾಂಡಮ್ ಕೊಡೋದಿದೆ. ನೋಡಿ, ಅದನ್ನು ನಾನು ಆ್ಯಕ್ಚುಲಿ ಆ ರೋಡ್ಡು ಅಂದರೆ ಲಾರಿಗಳು ಹೋಗ್ಲಿಕ್ಕೆ ಅನುಕೂಲ ಆಗಲ್ಲ ಅಂಥೇಳಿ ರೈಸ್ ಮಿಲ್ನವರೆಲ್ಲ ಹೇಳ್ತಾ ಇದ್ದರೆ ನಾನೇನು ಹೇಳಿನಿ, ಕಂಪ್ಲೀಟು ಬೇರೆ ಕಡೆ ಒಂದು ಬ್ರಿಡ್ಜ್ ಹಾಕ್ಸ್ಕೊಟ್ಟಿನಿ ಅವ್ರಿಗೆ. ಮೂರು ಕೋಟಿ ಖರ್ಚು ಮಾಡಿ ಬ್ರಿಡ್ಜ್ಗಳು ಕಟ್ಸ್ಕೊಟ್ಟಿನಿ. ಆ ಕಡೆಯಿಂದ ಅವ್ರು ರೈಸ್ ಮಿಲ್ನವರು ಬರ್ತಾಯಿದ್ವು. ಇದನ್ನು ತೆಗೆಯೋ ಅವಶ್ಯಕತೆ ಇದ್ದಿಲ್ಲ ಮನೆಗಳು. ಅಂದರೆ ಇವರು ಬಡವ್ರನ್ನ ಕೂಡ ಅವರು ಮನೆಗಳಲ್ಲಿ ಇರಬಾರ್ದು ಅಂಥೇಳಿ ಅವ್ರನ್ನ ಮನೆಯೇನರು ಮಾಡಬೇಕು ಅಂಥೇಳಿ ಅದನ್ನು ಡೆಮಾನ್ಸ್ಟ್ರೇಷನ್ ಮಾಡಿದ್ದಾರೆ. ಇಲ್ಲ ಅಂದರೆ ಸರ್ಕಾರ ಕೊಟ್ಟಿದ್ದು ನಕಲಿ ಪಟ್ಟಗಳಂತಂದರೆ ಇನ್ನು ಏನು ಅರ್ಥ ಅದಕ್ಕೆ? ಪಟ್ಟಗಳು ಎಲ್ಲರಿಗೂ ಕೊಡಬೇಕು ಅಂತ ಆಸ್ತಿ ಗೌರ್ಮೆಂಟು ಆಸ್ತಿಗಳಲ್ಲಿ ಎಲ್ಲೆಲ್ಲಿ ಹಾಕ್ಕೊಂಡಿದ್ದಾರೋ ಅವರಿಗೆ ಪಟ್ಟಗಳು ಕೊಟ್ಟು ಅಮೌಂಟ್ ಅವ್ರ ಹತ್ರ ಸ್ವಲ್ಪ ತೊಗೊಂಡು ರಿಜಿಸ್ಟ್ರೇಷನ್ ಮಾಡಿಕೊಡ್ಬೇಕು ಅಂತ ಆಗಿದೆ. ಅದನ್ನು ನಾವು ಮಾಡಿದ್ದೀವಿ ಆಗಲಿ, ಬೇರೆ ಏನು ನಾವು ಮಾಡಿಲ್ಲ. ಇಲ್ಲ ನಾವು ನೋಡಿ ಒಂದೇ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಜಾಗದಲ್ಲಿ ಯಾರ್ಯಾರು ಜಾಗ ಗುಡಿಸಲುಗಳು ಮನೆಗಳು ಕಟ್ಕೊಂಡಿದ್ದಾರೋ ಅವರಿಗೆ ಪಟ್ಟಗಳು ಕೊಡಬೇಕು ಅಂತೇಳಿ ಆರ್ಡ್ರ್ ಬಂದಿದೆ. ಅದ್ರ ಪ್ರಕಾರನೇ ಕೊಟ್ಟಿವಿ. ಇಲ್ಲಿ ಮಧ್ಯವರ್ತಿಗಳು ಯಾರೂ ಇಲ್ಲ, ಸ್ಲಮ್ ಬೋರ್ಡ್ನವರೇ ಮಾಡಿದ್ದಿದ್ದು. ಹಂಗಾಗಿ ಅದರಲ್ಲಿ ಏನು ತೊಂದರೆ. ನಾನು ಆಲ್ಮೋಸ್ಟ್ 14,500 ಮೇಲೆ ಕೊಟ್ಟಿದ್ದೀನಿ ಪಟ್ಟಗಳು. ರಾಜಕೀಯ ಮಾಡಬೇಕು ಅಂತೇಳಿ ಮಾಡಬೇಕಂದ್ರೆ ಮಾಡಲಿ, ನಾವು ತೊಂದರೆ ಇಲ್ಲ. ಬಟ್ ನಾವು ಬಡವರ ಒಂದು ಸೇಫ್ಟಿ ಸಲುವಾಗಿ ಸೋಮಣ್ಣ ಮಿನಿಸ್ಟರ್ ಇದ್ದಾಗ, ಬಸವರಾಜ ಬೊಮ್ಮಾಯಣ್ಣ CM ಇದ್ದಾಗ ಈ ಪಟ್ಟಗಳನ್ನ ನಾವು ವಿತರಣೆ ಮಾಡಿದ್ವಿ.